ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೋಡ್ತಿದ್ದೀರಲ್ಲ, ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಲೆಗ್ಗಿಂಗ್ಸ್ಗಳನ್ನು ರಿಯೂಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಈ ಥರ ಕಟ್ ಮಾಡಿಕೊಂಡು ಅದನ್ನು ಓಪನ್ ಮಾಡಿಕೊಂಡೆ. ನಂತರ ಸುಮಾರು ಅಪ್ರಾಕ್ಸಿಮೇಟ್ಲಿ 1 ಇಂಚು ಅಥವಾ 1.5 ಇಂಚು ಅಗಲ ಇರ್ಬೋದು, ಆ ರೀತಿಯಾಗಿ ಉದ್ದುದ್ದ ಪಟ್ಟಿಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಲೆಗ್ಗಿಂಗ್ಸ್ಗಳು ಸುಮಾರು ಇರುತ್ತಲ್ವ ನಮ್ಮ ಹತ್ರ, ಅದನ್ನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರಲ್ಲ. ಸೊ ಇದು ಒಂದು ರಿಯೂಸನ್ನು ಮಾಡ್ಕೊಳ್ಬಹುದು. ನೋಡಿ, ಎಂಡ್ ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಮತ್ತು ಮಾಡೋದು ಕೂಡ ತುಂಬಾ ಈಸಿ. ಬಿಗಿನರ್ಸ್ ಆದರೂ ಕೂಡ ಸುಲಭವಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ತಾ ಹೋಗಬಹುದು. ಸೊ ನಾನಿಲ್ಲಿ ನೋಡಿ ಈ ರೀತಿಯಾಗಿ ಉದ್ದುದ್ದ ಸ್ಟ್ರಿಪ್ಸನ್ನು ಕಟ್ ಮಾಡಿಕೊಂಡೆ. ನಂತರ ನಾನೇನು ಮಾಡ್ತೀನಿ, ಇನ್ನೊಂದು ಕಲರ್ ಲೆಗ್ಗಿಂಗ್ ತೋರಿಸಿದ್ನಲ್ಲ, ಅದನ್ನು ಕೂಡ ಇದೇ ರೀತಿಯಾಗಿ ಉದ್ದುದ್ದ ಸ್ಟ್ರಿಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಒಂದಕ್ಕೊಂದು ಅಟ್ಯಾಚ್ ಮಾಡಿಕೊಂಡು ಒಂದು ಉದ್ದ ಬಂಡಲ್, ಒಂದು ದೊಡ್ಡ ಬಂಡಲನ್ನು ಮಾಡಿಕೊಂಡೆ. ನೋಡಿ ಈ ರೀತಿ ಎರಡನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಸ್ಟ್ರಿಪ್ಸನ್ನು ಕಟ್ ಮಾಡ್ಕೊಂಡಿದ್ನಲ್ಲ, ಒಂದ್ರ ತುದಿಗೆ ಇನ್ನೊಂದು ತುದಿಯನ್ನು ಜೋಡಿಸ್ಬಿಟ್ಟು ಈ ರೀತಿ ಒಂದು ಬಂಡಲ್ ಮಾಡಿಕೊಂಡೆ. ಅದಾದಮೇಲೆ ಇವಾಗ ವೈಟ್ ಕಲರ್ ಲೆಗ್ಗಿಂಗ್ಸ್ ಏನಿತ್ತು ಅದನ್ನು ತೊಗೊಂಡಿದ್ದೀನಿ. ಅದರ ಪಟ್ಟಿಯನ್ನು ಈ ರೀತಿ ಒಂದೊಂದು ಫ್ರಿಲ್ಸನ್ನು ತಗೊಳ್ತಾ, ಪ್ಲೀಟ್ಸನ್ನು ತಗೊಳ್ತಾ ಈ ರೀತಿಯಾಗಿ ಮೊದಲನೇದಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮೊದಲನೇದಾಗಿಯೇ ನಾವು ಪ್ಲೀಟ್ಸ್ ತೊಗೊಂಡು ಒಂದು ಉದ್ದ ರಿಬ್ಬನ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಮಗೆ ಸ್ಟಿಚಿಂಗಿಗೆ ಈಸಿ ಆಗುತ್ತೆ. ನಿಮಗೆ ಅಷ್ಟು ಎಕ್ಸ್ಪರ್ಟ್ ಇದ್ದೀರಾ ಅಂತಂದರೆ ನೀವು ಡೈರೆಕ್ಟಾಗಿ ಅದನ್ನು ಬೇಸ್ ಬಟ್ಟೆ ಮೇಲೆ ಸ್ಟಿಚ್ ಮಾಡಬಹುದು. ಬಟ್ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಇದು ಫಾಸ್ಟಾಗಿ ಆಗುತ್ತೆ ಕೂಡ. ಒಂದನೇ ಸಲ ನೀವೇ ಮುಂಚೆನೇ ಇದನ್ನು ಮಾಡಿಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಆಮೇಲೆ ಬೇಸ್ ಬಟ್ಟೆಗೆ ಇದನ್ನು ಅಟ್ಯಾಚ್ ಮಾಡೋದಷ್ಟೇ ಉಳಿದಿರುತ್ತೆ. ಸೊ ನೋಡಿ, ಈ ಥರ ಜಸ್ಟ್ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಅಂದಾಜಲ್ಲಿ ಈ ಥರ ಪ್ಲೀಟ್ಸ್ ತೊಗೊಳ್ತಾ ಹೋಗಬೇಕು. ಸೊ ಇದು ಕೂಡ ಅಷ್ಟೇ ತುಂಬಾ ಆರಾಮಾಗಿ ಕೂಲಾಗಿ ಕೂತ್ಕೊಂಡು ಮಾಡ್ಬೋದು. ಒಳ್ಳೆ ಸ್ಟ್ರೆಸ್ ಬಸ್ಟ್ ಕೆಲಸ ಇದೆಲ್ಲ. ನೋಡಿ ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ಪ್ರೋಸೆಸ್ಸಲ್ಲಿ ನಾನು ಮತ್ತೊಂದು ಪಿಂಕ್ ಲೆಗ್ಗಿಂಗ್ಸ್ ಏನಿತ್ತು ಅದನ್ನು ಕೂಡ ಮಾಡ್ಕೊಳ್ತೀನಿ. ಮತ್ತು ಇದೇ ಪ್ರಕಾರವಾಗಿ ನಿಮ್ಮ ಹತ್ರ ಇರುವಂಥ ಬೇರೆ ಬೇರೆ ಲೆಗ್ಗಿಂಗ್ಸ್ನೆಲ್ಲ ಕಟ್ ಮಾಡಿಬಿಟ್ಟು ಮಾಡ್ಕೊಳ್ಬಹುದು. ಬೇರೆ ಬೇರೆ ಕಲರ್ಸು, ಬೇರೆ ಬೇರೆ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಎಂಡ್ ಪ್ರಾಡಕ್ಟು. ಸೊ ನೋಡಿ, ಇಲ್ಲಿ ಇಷ್ಟೇ, ಈ ಥರ ಮಾಡ್ಕೊಳ್ತಾ ಹೋಗಬಹುದು. ಮತ್ತು ಇನ್ನೂ ನನ್ನ ಚಾನಲಲ್ಲಿ ಸುಮಾರಷ್ಟು ವೀಡಿಯೋಸ್ಗಳಿದೆ ಇದೇ ಥರ ರಿಯೂಸ್ ಮಾಡಿ ಮಾಡುವಂಥದ್ದು. ನೀವುಗಳು ಕೂಡ ಅದನ್ನು ಕೂಡ ಒಮ್ಮೊಮ್ಮೆ ನೋಡ್ತಾ ಇರಿ, ಅದು ಕೂಡ ನಿಮಗೆ ಹೆಲ್ಪ್ ಆಗ್ಬೋದು. ರೆಗ್ಯುಲರ್ ವ್ಯೂವರ್ಸ್ಗೆಲ್ಲ ನ್ಯೂಲಿ ಯಾರೆಲ್ಲ ಸೇರ್ಕೊಂಡಿದ್ದೀರಲ್ಲ ಅವ್ರಿಗೆ ಹೇಳಿದೆ. ನೋಡಿ, ಇದೇ ರೀತಿಯಾಗಿ ನಾನು ಪಿಂಕ್ ಕಲರ್ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಒಂದು ಪ್ರಾಜೆಕ್ಟ್ಗೆ ನಾನು ಇದೊಂದು ಟಾವೆಲ್ ತೋರಿಸಿದ್ನಲ್ಲ, ಇದು ಒಂದು ಬೇಡದೇ ಇರುವಂಥದ್ದು. ಸೊ ಅದನ್ನು ರಿಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಕರೆಕ್ಟಾಗಿ ಸೆಂಟರಲ್ಲಿ ಫೋಲ್ಡ್ ಮಾಡಿಕೊಂಡು ಮೇಲುಗಡೆ 3 ಜಾಗಕ್ಕೂ, ಅಂದರೆ 3 ಸೈಡ್ಸ್ ಏನು ಓಪನ್ ಸಿಗುತ್ತೆ ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ಟಿಚ್ ಹಾಕ್ಕೊಂಡು ಒಂದು ಕಡೆಗೆ ಒಂದು ಸ್ವಲ್ಪ ಜಾಗ ಓಪನ್ ಬಿಟ್ಕೊಳ್ತೀನಿ. ಅಂದರೆ ಅಲ್ಲಿ ನಾನು ಸ್ಟಿಚ್ ಹಾಕ್ಕೊಳ್ಳೋದಿಲ್ಲ, ಸೊ ದಟ್ ನಾನಲ್ಲಿ ಉಲ್ಟಾ ಮಾಡ್ಕೊಳ್ಬೋದು ಅಂಥೇಳಿ. ಸೊ ದಟ್ ಇದು ಸ್ಟಿಚಿಂಗ್ ಎಲ್ಲ ಕಾಣಿಸೋದಿಲ್ಲಲ್ಲ, ಆ ರೀತಿಯಾಗಿ ಮಾಡ್ಕೊಳ್ಳೋಣ ಅಂಥೇಳಿ. ನೋಡಿ, ಈಗ ಈ ರೀತಿಯಾಗಿ ಇಲ್ಲಿಂದ ತುದಿವರೆಗೆ ಸ್ಟಿಚ್ ಮಾಡ್ಕೊಳ್ತೀನಿ. ಸುಮಾರು 2 ರಿಂದ 3 ಇಂಚ್ ಆಗುವಷ್ಟು ಜಾಗ ಓಪನ್ ಹಾಗೆ ಬಿಟ್ಕೊಂಡಿರ್ತೀನಿ. ಅಲ್ಲಿಂದ ನಾನು ಇವಾಗ ಕೈಯನ್ನು ಹಾಕ್ಕೊಂಡು ಇದನ್ನು ಸೀದಾ ಮಾಡ್ಕೊಳ್ತೀನಿ. ಸೀದಾ ಮಾಡ್ಕೊಂಡಿದ್ದಾದಮೇಲೆ ಆ ಓಪನ್ ಬಿಟ್ಟಿರುವಂಥ ಜಾಗ ಕೂಡ ಕವರ್ ಆಗಬೇಕು. ಆ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಡು ಉಳಿದಿರುವಂಥ ಸೈಡ್ಸನ್ನೆಲ್ಲ ಮತ್ತೆ ಇವಾಗ ಪ್ರೆಸ್ ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ. ನೀಟಾಗಿ ಒಂದು ಬೇಸ್ ಬಟ್ಟೆ ರೆಡಿ ಆಗುತ್ತೆ, ಅಷ್ಟಕ್ಕೆ ಇದು ಮಾಡ್ತಿರೋದು. ಸೊ ಈ ಥರ ನಾನು ಕಂಪ್ಲೀಟು 3 ಸೈಡ್ಸ್ಗೂ ಮಾಡಿಕೊಂಡೆ. ಹಾಗೆ ಈ ಒಂದು ಪ್ರಾಜೆಕ್ಟ್ಗೆ ಬೇಸಿಗೆ ನೀವು ತುಂಬ ದಪ್ಪಗಿರುವಂಥ ಬಟ್ಟೆನೇ ತೊಗೊಳ್ಬೇಕು ಅಂತೇನಿಲ್ಲ, ತೊಗೊಂಡ್ರೂ ಪರವಾಗಿಲ್ಲ. ಬಟ್ ಇದು ನಾವು ಮುಂದೆ ಸ್ಟಿಚ್ ಮಾಡ್ತಾ ಮಾಡ್ತಾ ಈ ಒಂದು ಬೇಸ್ ಬಟ್ಟೆ ಸಾಕಷ್ಟು ಹೆವಿಯಾಗಿ ಆಗ್ತಾ ಹೋಗುತ್ತೆ, ಹಾಗಾಗಿ ನಡೆಯುತ್ತೆ. ಈಗ ನಾನು ಪಿಂಕ್ ಸ್ಟ್ರಿಪ್ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ತೊಗೊಂಡು ಈ ಒಂದು ಟವೆಲಿನ ಅತ್ಯಂತ ಸೈಡಿಗೆ ಮೊದಲನೇದಾಗಿ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ನಾವು ಮೊದಲನೇ ಈ ಥರ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಜಸ್ಟ್ ನಾವು ಈ ಟವಲ್ ಮೇಲೆ ಹೀಗೆ ಇಟ್ಟು ಸ್ಟ್ರೇಟ್ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆಯಿತು, ಫಾಸ್ಟಾಗಿ ಆಗುತ್ತೆ. ಅದೇ ನೀವು ಇಲ್ಲೇ ಪ್ಲೀಟ್ಸ್ ಮಾಡಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಷ್ಟೇ. ಸೊ ಎರಡೂ ಕೂಡ ಕನ್ವೀನಿಯೆಂಟಾಗಿ ಮಾಡ್ಕೊಳ್ಬಹುದು. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೋ ಹಂಗೆ ಮಾಡ್ತಾ ಹೋಗಿ. ಈಗ ನಾನು ಜಸ್ಟ್ ಅಷ್ಟೇ ಒಂದು ಪಿಂಕ್ ಸ್ಟ್ರಿಪ್ಪು ಹಾಗೆ ಒಂದು ವೈಟ್ ಸ್ಟ್ರಿಪ್ಪು ಈ ರೀತಿಯಾಗಿ ಒಂದ್ರ ಪಕ್ಕ ಒಂದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ತುದಿವರೆಗೆ ಬಂದ ತಕ್ಷಣ ಅದನ್ನು ನಾವು ಲಾಕ್ ಮಾಡ್ತೀವಲ್ಲ, ಅದಾದಮೇಲೆ ಸ್ವಲ್ಪ ಈ ಥರ ಫೋಲ್ಡ್ ಮಾಡಿಕೊಂಡು ನಂತರ ನಾವು ಇನ್ನೊಂದು ಸ್ಟ್ರಿಪ್ಪನ್ನು ಹಾಕಬೇಕು. ಆವಾಗ ಒಂದ್ರ ಪಕ್ಕ ಒಂದು ಅಂದರೆ ದಪ್ಪಗೆ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಬೇಸ್ ಬಟ್ಟೆ ಎಲ್ಲ ಕಾಣ್ತಾ ಇರುತ್ತೆ, ಹಂಗಾಗ್ಬಿಡತ್ತೆ. ಸೊ ಸ್ವಲ್ಪ ಒತ್ತಿನೇ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು.
ಬೇಕಿದ್ರೆ ಇಲ್ಲಿ 1 ಇಂಚಿಗೆ ಮೊದಲನೇದಾಗಿ ಪೆನ್ನಲ್ಲಿ ಲೈನ್ ಎಲ್ಲ ಹಾಕ್ಕೊಳ್ಬಹುದಿತ್ತು. ಬಟ್ ಇದೊಂದು ಅಂದಾಜಲ್ಲಿ ಮಾಡ್ಕೊಳ್ತಾ ಹೋಗ್ಬೋದಲ್ವಾ, ಅಷ್ಟೊಂದು ಪೆನ್ನಲ್ಲೆಲ್ಲ ಬರ್ಕೊಳ್ಳೋ ನೆಸೆಸಿಟಿ ಇಲ್ಲ ಅಂತ ನನಗೆ ಅನ್ನಿಸ್ತು. ನಿಮಗೆ ಆ ಥರ ಬೇಕು ಅನ್ಸಿದ್ರೆ ಹಾಗೂ ಮಾಡ್ಕೊಳ್ಬಹುದು. ಇದೇನಿಲ್ಲ, ಜಸ್ಟ್ ಒಂದ್ರ ಪಕ್ಕ ಒಂದು ನಾವು ಸ್ಟಿಚ್ ಮಾಡ್ತಾ ಹೋದ್ರೆ ಆಯ್ತಲ್ವಾ, ಅದೇನು ತೊಂದರೆ ಇಲ್ಲ ಅನಿಸುತ್ತೆ. ನೋಡಿ ಈ ಥರ ನಾನು ವೈಟ್ ಮತ್ತು ಸ್ಟಿಚ್ ಮಾಡಿಕೊಂಡೆ. ಸೇಮ್ ಇದ್ರ ಪಕ್ಕ ಮತ್ತೆ ಇವಾಗ ಪಿಂಕನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲೇ ನಿಮಗೆ ತೋರಿಸಿದ್ದೀನಿ, ನೋಡ್ತಾ ಹೋಗಿ. ಸೊ ಈ ಥರ ಒಂದರ ಪಕ್ಕ ಒಂದು ನಾವು ಜಸ್ಟ್ ಸ್ಟಿಚ್ ಮಾಡ್ತಾ ಇವಾಗ ತುದಿವರೆಗೆ ಬಂದಿದ್ದಾಯಿತು. ಸೊ ತುದಿವರೆಗೆ ಫೈನಲ್ ಆಗಿ ನೋಡಿ ಈ ರೀತಿಯಾಗಿ ಪಿಂಕ್ ಒಂದು ಲೆಗ್ಗಿಂಗನ್ನು ಹಚ್ಕೊಳ್ತಾ ಇದ್ದೀನಿ, ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಫೈನಲ್ ಆಗಿ ವೈಟ್ ಹಚ್ಕೊಳ್ತಾ ಇದ್ದೀನಿ. ವೈಟ್ ಆದಮೇಲೆ ಮತ್ತೆ ನನಗೆ ಸ್ಪೇಸ್ ಕಾಣಿಸ್ತು, ಹಾಗಾಗಿ ಮತ್ತೊಮ್ಮೆ ನಾನು ಅಲ್ಲಿ ಪಿಂಕ್ ಕೂಡ ಅಟ್ಯಾಚ್ ಮಾಡಿಕೊಂಡೆ. ಸೊ ಈ ರೀತಿಯಾಗಿ ಸಿಂಪಲ್ ಕೆಲಸಗಳು, ಫೈನಲ್ ಪ್ರಾಡಕ್ಟ್ ನೋಡಿದ್ರೆ ವಾವ್ ಅಂತ ಅನಿಸುತ್ತೆ. ಬಟ್ ಮಾಡೋದೇನು ಕಷ್ಟ ಇರೋದಿಲ್ಲ, ಸ್ವಲ್ಪ ಸಮಯ ಬೇಕು ಮತ್ತು ಒಂದು ಆಸಕ್ತಿ ಬೇಕು ಅಷ್ಟೇ. ಮನೇಲಿರುವಂಥ ವಸ್ತುಗಳಿಂದ ₹1 ಖರ್ಚಿಲ್ದೇ ನಾವು ಎಂಥ ಐಟಮ್ಸನ್ನೆಲ್ಲ ಮಾಡ್ಕೊಳ್ಬಹುದು. ಇದನ್ನೆಲ್ಲ ಕೆಲವರು ಜಾಬ್ ಆಗಿ ಕೂಡ ಮಾಡ್ತಾರೆ. ಲೈಕ್ ಹಳೆ ಬಟ್ಟೆಗಳನ್ನೆಲ್ಲ ಇದ್ದರೆ ಅದನ್ನು ತೊಗೊಂಡು ತಮ್ಮ ಬಿಡುವಿನ ವೇಳೆಯಲ್ಲಿ ಈ ಥರದ್ದೆಲ್ಲ ಮಾಡಿ ಅದನ್ನು ಸೇಲ್ ಕೂಡ ಮಾಡಬಹುದು. ಇವಾಗ ನೋಡಿ ಫೈನಲ್ ಪ್ರಾಡಕ್ಟು ಈ ಥರ ಕಾಣಿಸ್ತಾ ಇದೆ. ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.